ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಾಲಾಷ್ಟಮಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೃಷ್ಣ ಪಕ್ಷದ ಅಷ್ಟಮಿ ಯಾವ ದಿನ ಬಂದಿದೆ, ತಿಥಿ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಅಂತ್ಯ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರತಿ ತಿಂಗಳು ನಮಗೆ 2 ಅಷ್ಟಮಿ ಬರುತ್ತೆ. ಕೃಷ್ಣ ಪಕ್ಷದಲ್ಲಿ ಒಂದು, ಶುಕ್ಲ ಪಕ್ಷದಲ್ಲೊಂದು ಕಾಲಾಷ್ಟಮಿ ಮತ್ತು ದುರ್ಗಾಷ್ಟಮಿ. ಕೃಷ್ಣ ಪಕ್ಷದಲ್ಲಿ ಬರೋದು ಕಾಲಾಷ್ಟಮಿ, ಶುಕ್ಲ ಪಕ್ಷದಲ್ಲಿ ಬರೋದು ದುರ್ಗಾಷ್ಟಮಿ. 2 ಅಷ್ಟಮಿ ಬರುತ್ತೆ. ಇದೇ ತಿಂಗಳು ಅಂದರೆ ಏಪ್ರಿಲ್ 10ಕ್ಕೆ ನಮಗೆ ಕಾಲಾಷ್ಟಮಿ ಬಂದಿದೆ. ಕೃಷ್ಣ ಪಕ್ಷದ ಕಾಲಾಷ್ಟಮಿ ಅಂದು ನಾವು ಕಾಲ ಭೈರವನ ಪೂಜೆಯನ್ನು ಮಾಡಲಾಗುತ್ತೆ. ಶತ್ರುಗಳ ಕಾಟ, ವಾಮಾಚಾರ, ಕಣ್ಣು ದೃಷ್ಟಿ, ನರ ದೃಷ್ಟಿ ಈ ಥರದ್ದು ಏನಾದರೂ ಆಗಿದ್ರೆ, ನಿಮಗೆ ಅನ್ನಿಸ್ತಾ ಇದ್ದರೆ, ಆಮೇಲೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗ, ಕೆಲಸ ಸಿಗ್ತಾ ಇಲ್ಲ, ಉದ್ಯೋಗ ಸಮಸ್ಯೆ ಇದೆ ಅನ್ನೋರು, ಯಾವುದಾದ್ರೂ ಕಾರ್ಯ ಅಡಚಣೆ ಆಗ್ತಾ ಇದೆ, ಕಾರ್ಯ ವಿಳಂಬ ಆಗ್ತಾ ಇದೆ, ಆರೋಗ್ಯದಲ್ಲಿ ತುಂಬ ಹದಗೆಡ್ತಾ ಇದೆ, ಆರೋಗ್ಯ ನಮಗೆ ಕೈ ಕೊಡ್ತಾ ಇದೆ ಅನ್ನೋರು ಈ ಅಷ್ಟಮಿಗಳನ್ನು ಪೂಜೆ ಮಾಡ್ತಾ ಬಂದರೆ ನಿಮಗೆ ಇದರಲ್ಲಿ ವೃದ್ಧಿಯನ್ನು ಕಾಣಬಹುದು. ಅಷ್ಟಮಿ ಅಂದರೆ 8 ಅಷ್ಟಮಿ ಆದರೂ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ನಾವು ಸಂಕಲ್ಪ ಮಾಡಿ ಯಾವ ಥರ ಪೂಜೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಸತಿಯ ಕಾಲಾಷ್ಟಮಿ ಯಾವ ದಿನ ಬಂದಿದೆ ಅಂತ ನೋಡೋಣ. ಅದು ಕಾಲಾಷ್ಟಮಿ ನಮಗೆ 9ನೇ ತಾರೀಕು ಗುರುವಾರ ಸಾಯಂಕಾಲ 9ನೇ ತಾರೀಕು 9 ಗಂಟೆ 15 ನಿಮಿಷಕ್ಕೆ ನಮಗೆ ಕಾಲಾಷ್ಟಮಿ ಶುರುವಾಗಿ ಶುಕ್ರವಾರ ಮಧ್ಯರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ 9ನೇ ತಾರೀಕು ಶುರುವಾಗಿ 10ನೇ ತಾರೀಕು ರಾತ್ರಿ ಮುಕ್ತಾಯ ಆಗುತ್ತೆ. ನಮಗೆ ಹೆಚ್ಚಿನ ಸಮಯ ಪೂರ್ತಿ ಸಮಯ ಸಿಕ್ಕಿರೋದೇ 10ನೇ ತಾರೀಕು ಶುಕ್ರವಾರ. ಅದು ಶುಕ್ರವಾರ ಬಂದಿರೋದ್ರಿಂದ ಇನ್ನೂ ತುಂಬ ಉತ್ತಮವಾದಂಥದ್ದು ಅಷ್ಟಮಿ ಪೂಜೆ ಮಾಡುವಂಥದ್ದು. ದುರ್ಗಾಷ್ಟಮಿ ಆಗಲಿ, ಆಮೇಲೆ ಕಾಲಾಷ್ಟಮಿ ಆಗಲಿ, ಯಾವುದೇ ಆಗಲಿ ಅಷ್ಟಮಿ ಶುಕ್ರವಾರ ಬಂದರೆ, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆದಲ್ಲಿ ಬಂದರೆ ತುಂಬ ಒಳ್ಳೆಯದು. ಯಾವುದಾದ್ರೂ ದೋಷಗಳಿದ್ರೆ ಕಳ್ಕೊಳಕ್ಕಾಗಲಿ, ಈ ಥರ ಬಂದಾಗ ನಾವು ಪೂಜೆಯನ್ನು ಮಾಡಿಸ್ಕೊಂಡ್ರೆ ಮನೆಯಲ್ಲಿರೋಂಥದ್ದು ನೆಗೆಟಿವ್ ಎನರ್ಜಿ ಆಗಲಿ, ನಮ್ಮ ಬಾಡಿಲಿರತಕ್ಕಂಥ ನೆಗೆಟಿವ್ ಎನರ್ಜಿ ಆಗಲಿ, ಕಣ್ಣು ದೃಷ್ಟಿ, ನರದೃಷ್ಟಿ, ಈ ಥರ ಕೆಟ್ಟ ದೃಷ್ಟಿ, ವಾಮಾಚಾರ ಮಾಡೋರು, ಈ ಥರನ ನಿಮಗೆ ತುಂಬ ತೊಂದರೆ ಆಗ್ತಿದೆ, ಆರೋಗ್ಯನೂ ಕೆಡ್ತಾ ಇದೆ ಅಂತ ಅಂದರೆ ಈ ಅಷ್ಟಮಿಗಳ ಪೂಜೆಯನ್ನು ಮಾಡ್ತಾ ಬನ್ನಿ. ಈಗ ಪೂಜೆಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ನಾವು ಮನೆಯಲ್ಲೆಲ್ಲ ಅವತ್ತು 10ನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆನೇ ಎಲ್ಲ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮನೆಯನ್ನು ಶುಭ್ರವಾಗಿ ಇಟ್ಕೊಂಡು, ಯಾವಾಗಲೂ ನೆಲಕ್ಕೆ ಒರೆಸ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಗಂಜಾಗಲಿ, ಅರಿಶಿನ ಉಪ್ಪು ಹಾಕಿ ಒರೆಸಿ ದೇವ್ರ ಮನೆಯನ್ನು ಶುದ್ಧ ಮಾಡಿಕೊಂಡು, ನಿಮ್ಮ ಹತ್ರ ಕಾಲಭೈರವಂದು ಅಂದರೆ ವೀರಭದ್ರೇಶ್ವರ ಸ್ವಾಮಿದು ಏನಾದರೂ ಫೋಟೋ ಇದೆ, ವಿಗ್ರಹ ಇದ್ದರೆ ಅಭಿಷೇಕನೂ ಮಾಡ್ಬೋದು. ಇಲ್ಲ ಫೋಟೋ ಇದ್ರೂ ಓಕೆ, ಇಲ್ಲ ದುರ್ಗಾ ದೇವಿದು ಯಾವುದು ಫೋಟೋ ಇದ್ರೂ ಓಕೆ. ಅದಕ್ಕೆ ಪೂಜೆ ಅಂತ ಮಾಡುವಂಥದ್ದು. ಯಾವಾಗಲೂ ಕೆಂಪು ಬಣ್ಣದ ಹೂಗಳಿಂದ ಅಲಂಕರಿಸಿದರೆ ದೇವಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಾಲಭೈರವಂದು ಕಪ್ಪು ಎಳ್ಳು ಆಗಲಿ, ಕೆಂಪು ವಸ್ತ್ರ ಆಗಲಿ, ಈ ಥರ ಕೆಂಪು ಬಣ್ಣದ ಹೂಗಳಾಗಲಿ, ಈ ಥರದ್ರಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಒಂದು ಫೋಟೋನ ಇಟ್ಕೊಂಡು ಅದಕ್ಕೆ ನೀವು ಎಷ್ಟು ಅಲಂಕಾರ ಮಾಡ್ತೀರೋ ಮಾಡಿ. ಆಮೇಲೆ ದೀಪಗಳ ವಿಷಯಕ್ಕೆ ಬಂದಾಗ, ನೀವು ಬೆಲ್ಲದ ದೀಪ ಆದರೂ ಹಚ್ಬೋದು, ಇಲ್ಲ ತೆಂಗಿನಕಾಯಿ ದೀಪ, ಇಲ್ಲ ಮಣ್ಣಿನ ದೀಪನೇ ಹಚ್ತೀವಿ ಅಂದರೆ ಮಣ್ಣಿನ ದೀಪ, ಇಲ್ಲ ಬೂದುಗುಂಬಳಕಾಯಿ. ಅಷ್ಟಮಿಗಳ ಕಾಲದಲ್ಲಿ ಈ ಬೂದುಗುಂಬಳಕಾಯಿಯನ್ನು ದೀಪನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಶತ್ರು ಕಾಟ ಏನಾದರೂ ಇದ್ದರೆ ತುಂಬ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ದೀಪಗಳನ್ನು ಯಾವ ರೀತಿ ಬೆಳಗೋದು ಅಂತ ನೋಡೋದಾದರೆ, 2 ಬೆಲ್ಲದ ದೀಪ ತೊಗೊಳ್ಳಿ. ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು 2 ಬೆಲ್ಲದ ಹಚ್ಚಿಂಟಿ, ಅದರಲ್ಲಿ ತುಪ್ಪದ ಬತ್ತಿ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಬೆಳಗುವಂಥದ್ದು. ಇನ್ನು ತೆಂಗಿನಕಾಯಿ ದೀಪಾರಾಧನೆ ಮಾಡ್ತೀವಿ ಅನ್ನೋರು ಎಳ್ಳೆಣ್ಣೆ ಹಾಕಿ, ಕಾಲಭೈರವೇಶ್ವರನಿಗೆ ಎಳ್ಳೆಣ್ಣೆ ಅಂದರೆ ತುಂಬ ಒಳ್ಳೆಯದು ಆ ದೇವರಿಗೆ. ಆ ಕಾರಣ ಎಳ್ಳೆಣ್ಣೆ ಹಾಕಿಬಿಟ್ಟು ಕೆಂಪು ಬತ್ತಿಯನ್ನು ಮಾಡಿ, ಒಂದು ಸ್ವಲ್ಪ ಕಾಟನಲ್ಲಿ ಬತ್ತಿ ಇರುತ್ತಲ್ಲ ಅದಕ್ಕೆ ಕುಂಕುಮದಿಂದ ಹಚ್ಬಿಟ್ಟು ಕೆಂಪು ಬತ್ತಿಯನ್ನು ಮಾಡಿ ಬೆಳಗುವಂಥದ್ದು. ಇಲ್ಲ ಮಣ್ಣಿನ ದೀಪ ಹಚ್ತೀವಿ ಅಂದ್ರೆ ಅದಕ್ಕೂ ಸಹ ಎಳ್ಳೆಣ್ಣೆ ಹಾಕ್ಬಿಟ್ಟು 2 ದೀಪವನ್ನು ಬೆಳಗಿ. ಇಲ್ಲ ನಾವು ಬೂದುಗುಂಬಳಕಾಯಿ ಬೆಳಿತೀವಿ, ತುಂಬ ಶತ್ರು ಕಾಟ ಇದೆ, ಮನೇಲಿ ತುಂಬ ನೆಗೆಟಿವ್ ಇದೆ, ಹುಷಾರು ತಪ್ತಾ ಇದ್ದಾರೆ ಪದೇ ಅಂದರೆ, ನೀವು ಬೂದುಗುಂಬಳಕಾಯಿ ಹೋಳನ್ನು ಮಾಡಿಬಿಟ್ಟು ಒಳಗಿರೋ ತಿರುಳನ್ನು ತೆಗೆದುಬಿಟ್ಟು ಅದಕ್ಕೆ ಹೊಂಗೆ ಎಣ್ಣೆ ಹಾಕುವಂಥದ್ದು ತುಂಬ ಉತ್ತಮ.
ಹೊಂಗೆ ಎಣ್ಣೆ ಯಾಕೆಂದರೆ ಹೊಂಗೆ ಮರ ತುಂಬ ತಂಪು ಕೊಡುತ್ತಲ್ಲ, ಅದೇ ರೀತಿ ನಮ್ಮ ಶತ್ರುಗಳನ್ನು ಅವ್ರೂ ತಂಪಾಗ್ತಾರೆ. ಅಂದರೆ ಶತ್ರುನ ವಿಪರೀತ ರೌದ್ರ ಥರ ಇದ್ದರೆ ಅವು ಎಲ್ಲ ತಣ್ಣಗಾಗುತ್ತೆ ಅಂತ ಹೇಳಲಾಗುತ್ತೆ. ಇದೆಲ್ಲ ನಾವು ಮನೇಲಿ ಮಾಡ್ಬೋದಂದರೆ ಖಂಡಿತ ಮಾಡ್ಬೋದು. ಬೂದುಗುಂಬಳಕಾಯಿ ಮನೆಯಿಂದ ಬಾಗಿಲಲ್ಲಿ ಬೆಳಗ್ಬಿಟ್ಟು ಅಲ್ಲೇ ಇಟ್ಬಿಡಿ. ಬೇರೆ ಎಲ್ಲ ತೆಂಗಿನಕಾಯಿ, ಬೆಲ್ಲ, ಮಣ್ಣಿನ ದೀಪ ದೇವ್ರದ್ದು ಮುಂದೆನೇ ಹಚ್ಬೋದು, ಬೆಳಗ್ಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ನೀವು ಇಲ್ಲ ಇದೆಲ್ಲ ಮಾಡೋಲ್ಲ ನಾವು ಮನೇಲಿ ಅನ್ನೋರು ಅವತ್ತು ಹತ್ತಿರದಲ್ಲಿ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿ, ಕಾಲಭೈರವ ಅಂದ್ರೇ ಶಿವನ ಅವತಾರ ಅಲ್ವಾ, ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ಶಿವನ ದೇವಸ್ಥಾನ ಇಲ್ಲಾಂದ್ರೂ ಪರವಾಗಿಲ್ಲ, ಆಂಜನೇಯ ದೇವಸ್ಥಾನಕ್ಕಾದರೂ ಹೋಗ್ಬೋದು. ಅಲ್ಲಿ ಹೋಗ್ಬಿಟ್ಟು ನೀವು ಬೂದುಗುಂಬಳಕಾಯಿ ದಾಲಿ, ತೆಂಗಿನಕಾಯಿ ಇಲ್ಲ ಬೆಲ್ಲದ ದೀಪಾರಾಧನೆ ಮಾಡಿ ಬರ್ತೀವಿ ಅಂದರೆ ತುಂಬ 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 ಒಳ್ಳೆಯದಾಗತ್ತೆ. ಯಾವುದೇ ಥರದ್ದು ಶತ್ರುಗಳ ಕಾಟನೂ ಕೂಡ ಇದ್ದರೆ ನಾಶವಾಗುತ್ತೆ. ಆಮೇಲೆ ಇದರಲ್ಲಿ ನಾನು ಕಾಲಭೈರೇಶ್ವರಿಗೆ ಸಂಬಂಧ ಈ ಮೇಲ್ಗಡೆ ಒಂದು ಸಂಕಲ್ಪ ಮಂತ್ರ ಹಾಕಿದ್ದೇನಲ್ಲ, ಈ ಥರ ನೀವು ಎಡಗೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಕಾಳು ಇಟ್ಕೊಂಡು ಬಲಗೈನ ಮುಚ್ಕೊಂಡು ದೇವ್ರ ಮುಂದೆ ಕೇಳ್ಕೋಬೇಕು. ಕಾಲಾಷ್ಟಕ್ಕೆ ಪೂಜಾ ಸಂಕಲ್ಪ ಮಂತ್ರ ಇದನ್ನು ಹೇಳ್ಕೊಂಬಿಟ್ಟು ನಿಮ್ಗೇನು ಆಗಬೇಕು ಇದೆಲ್ಲ ಆದಮೇಲೆ ನಿಮಗೆ ಏನು ತೊಂದರೆ ಇದೆ ಅಂದರೆ ಉದ್ಯೋಗ ಇಲ್ಲ, ವಾಮಾಚಾರ ಇಲ್ಲ, ಶತ್ರುಬಾಧೆ ಇಲ್ಲ, ಓದ್ತಾ ಇಲ್ಲ ಮಕ್ಕಳು, ಈ ಥರ ಏನಿದೆ ನಿಮ್ಗೆ ಕೋರಿಕೆಯನ್ನು ಹೇಳ್ಕೋಬೇಕು. ಈ ಮಂತ್ರ ಆದಮೇಲೆ, ಸಂಕಲ್ಪ ಆದಮೇಲೆ ನಿಮ್ಗೆ ಏನು ಕಷ್ಟ ಇದೆ, ಮದುವೆ ಆಗ್ತಿಲ್ವ, ಏನಿದೆ ಆ ಥರದೇ ಹೇಳ್ಕೊಂಬಿಟ್ಟು ಮನಸ್ಸಲ್ಲೇ ದೇವ್ರ ಹತ್ರ ನಾನು ಈ 8 ಅಷ್ಟಮಿಗಳನ್ನು ಪೂಜೆ ಮಾಡ್ತೀನಿ, ನನಗೆ ಈ ಥರ ನೀವು ಇದನ್ನು ನೆರವೇರಿಸ್ಕೊಡ್ಬೇಕು ಅಂತ ನೀವು ಕಾಲಭೈರವನಲ್ಲಿ ಕೇಳ್ಕೊಬೇಕಾಗುತ್ತೆ. ಇಲ್ಲ ದುರ್ಗಾ ಮಾತೆಯಲ್ಲೇ ಕೇಳ್ಕೊಬೇಕಾಗುತ್ತೆ. ನೀವು ಯಾವ ಫೋಟೋ ಇದೆ ಆ ಫೋಟೋದಿಂದನೇ ಪೂಜೆಯನ್ನು ಮಾಡುವಂಥದ್ದು. ಇದೆಲ್ಲ ಆದಮೇಲೆ ಕಾಲಭೈರವ ಅಷ್ಟಕಂ ಸ್ತೋತ್ರ ಬರುತ್ತೆ. ನೀವು ಯೂಟ್ಯೂಬಲ್ಲಾದರೂ ಹುಡುಕಿದ್ರೆ ಸಿಗುತ್ತೆ, ಇಲ್ಲ ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನು ಕೇಳಿ ಸಾಕು, ಓದಲೇಬೇಕು ಅಂತೇನಿಲ್ಲ. ಅದನ್ನು ಒಂದು ಸತಿ ಹಾಕ್ಕೊಂಬಿಟ್ಟು ಕೇಳಿ. ಈ ಥರ ಕೇಳೋದ್ರಿಂದ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರುತ್ತೆ. ಈ ಥರ ಪೂಜೆಯನ್ನು ಮಾಡುವಂಥದ್ದು. ನಿಮಗೆ ಯಾವ ಮಂತ್ರ ಬರಲ್ಲ, ಕಾಲಭೈರವೇಶ್ವರನ ಮಂತ್ರ ಬರಲ್ಲ ಅಂದರೆ ಇದೊಂದು ಗಾಯತ್ರಿ ಮಂತ್ರ ಇದೆ. ಓಂ ಕಾಲ ಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್. ಇದನ್ನು ನೀವು 11 ಟೈಮ್ಸ್ ಹೇಳಲೇಬೇಕಾಗುತ್ತೆ. ಇದನ್ನು ಲಾಸ್ಟಲ್ಲಿ 11 ಟೈಮ್ಸ್ ಹೇಳಿ ಮಂಗಳಾರತಿಯನ್ನು ಮಾಡುವಂಥದ್ದು. ನಿಮಗೆ ಆದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ದೀಪಾರಾಧನೆ ಮಾಡೋದಾದರೆ ಮಾಡಿ, ಇಲ್ಲ ಯಾವುದೇ ಶಿವನ ದೇವಸ್ಥಾನ ಆದರೂ ಪರವಾಗಿಲ್ಲ, ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಬರೋದಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ಅಷ್ಟಮಿಗಳಲ್ಲಿ ಅದರಲ್ಲೂ ಕಾಲಭೈರವ ಅಷ್ಟಮಿ ಬಂದಾಗ ಕಾಲಭೈರವನ ಪೂಜೆ ಮಾಡೋದ್ರಿಂದ ನಿಮ್ಗೆ ಯಾರು ಶತ್ರು ಇದ್ದಾರೆ, ಹಿತಶತ್ರುಗಳು ಇತ್ತೀಚೆಗಂತೂ ತುಂಬ ಉಟ್ಕೋತಾ ಇದ್ದಾರೆ. ಇದರಿಂದ ನೀವು ಮಾಡೋದ್ರಿಂದ ಈ ಪೂಜೆನ, ಈ ಶತ್ರುಗಳು ನಿಮ್ಮ ಕಣ್ಣೆದುರಿಗೇ ಅವರು ಯಾವ ಥರ ಕುಗ್ತಾರೆ, ಯಾವ ಥರ ಅವರು ನಿಮ್ಮಿಂದ ದೂರ ಆಗ್ತಾರೆ, ಮಾಡಿದ್ದಂಥ ಕೆಟ್ಟ ಕೆಲಸಗಳು ಯಾವ ಥರ ಹಿಂದೆ ಹೋಗುತ್ತೆ ಅನ್ನೋದು ಈ ಪೂಜೆಯಿಂದ ಮಾಡಿ ನೋಡಿ. ನೀವು 4 ಅಷ್ಟಮಿಗಳು ಇಲ್ಲ 5 ಅಷ್ಟಮಿ ಮಾಡೋಷ್ಟರಲ್ಲೇ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾನೇ ಭರವಸೆಯಾಗಿ ಹೇಳ್ತಾ ಇರೋದು. ನಿಮಗೆ ಶತ್ರುಕಾಟ ಇದ್ದರೆ ದಯವಿಟ್ಟು ಈ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಇದಾಗಿತ್ತು ಈ ವಿಶೇಷತೆ ಈ ಅಷ್ಟಮಿ ಬಗ್ಗೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ.